ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಸೋಯಾ ಚಂಕ್ಸ್ ಡ್ರೈ ಅಂತ ಹೇಳ್ಕೊಡ್ತಿದ್ದೀನಿ. ಸೋಯಾ ಚಂಕ್ಸ್ ಡ್ರೈ ಅಂತ ಆದರೂ ಅಂದ್ಕೊಳ್ಳಿ, ಸೋಯಾ ಚಂಕ್ಸ್ ಪಲ್ಯ ಅಂತ ಆದರೂ ಅಂದ್ಕೊಳ್ಳಿ. ಇದು ಚಪಾತಿಗೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಅನ್ನ ಸಾಂಬಾರು ಮಾಡಿದಾಗ ಸೈಡ್ ಡಿಶ್ಗೂ ಕೂಡ ಸಖತ್ತಾಗಿರುತ್ತೆ. ಅಂದರೆ ಈ ನಾನ್ ವೆಜ್ಜು ತಿಂದು ರೂಢಿ ಆಗಿರ್ತಾರಲ್ಲ ಅಂಥವರು ಈ ಥರ ಟೈಮಲ್ಲಿ, ಅಂದರೆ ಶ್ರಾವಣದಲ್ಲಿ ಕೆಲವೊಬ್ಬರು ತಿನ್ನಲ್ಲ, ಆಷಾಢದಲ್ಲಿ ಕೆಲವೊಬ್ಬರು ತಿನ್ನಲ್ಲ, ಆ್ಯಂಡ್ ಮೋರ್ ಓವರ್ ವೀಕ್ಲಿ 1-2 ಟೈಮ್ಸ್ 1-2 ಡೇಸ್ ತಿನ್ನಲ್ಲ. ಸೊ ಅಂಥ ಟೈಮಲ್ಲಿ ಈ ಸೋಯಾ ಚಂಕ್ಸ್ನ ಟ್ರೈ ಮಾಡಿಕೊಂಡು ಒಂದು ಸತಿ ತಿಂದು ನೋಡಿ, ಸಕ್ಕತ್ತಾಗಿರುತ್ತೆ. ಅಂದರೆ ಸೇಮ್ ನಾನ್ ವೆಜ್ ಫೀಲೇ ಕೊಡುತ್ತೆ ಇದು. ಅಂದರೆ ಇದು ನಾನ್ ವೆಜ್ ಅಡಿಕ್ಷನ್ ಅವ್ರಿಗೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ, ಓಕೆನಾ? ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು, ಅದಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು, ಅದಾದಮೇಲೆ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ 1 ಟೊಮೆಟೊನ ಅದನ್ನು ಕೂಡ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಆಸ್ ಯೂಶ್ವಲ್ಲು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ಟೊಮೆಟೊ ಚೂರು ಬೆಂದಂಗೆ ಆಗಲಿ, ಓಕೆನಾ? ಸ್ವಲ್ಪ ಬೆಂದಂಗೆ ಆಗ್ತಿದ್ದಂತೆ ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಾದರೂ ನೆನೆಸ್ಕೊಳ್ಳಿ, ತಣ್ಣೀರಲ್ಲಾದರೂ ನೆನೆಸ್ಕೊಳ್ಳಿ. ಹೆಂಗಿದ್ರೂ ಅದು ಬೇಗ ನೆಂದೋಗ್ಬಿಡುತ್ತೆ. ಬೇಗ ನೆನಿಬೇಕು ಅನ್ನೋರು ಬಿಸಿನೀರಲ್ಲಿ ನೆನೆಸ್ಕೊಳ್ಳಿ, ಪರವಾಗಿಲ್ಲ. ಒಂದು 10 ನಿಮಿಷ ನೆನೆಯಲಿ ಅನ್ನೋರು ತಣ್ಣೀರಲ್ಲಿ ನೆನೆಸ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಸೋಯಾ ಚಂಕ್ಸ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಒಂದು ಚಿಕ್ಕ ಗ್ಲಾಸಲ್ಲಿ 1/4 ಭಾಗದಷ್ಟು ನೀರು, ಇಲ್ಲ 1/2 ಭಾಗದಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು. ಅದಾದಮೇಲೆ ಇದು ನೀರು ಬಿಟ್ಕೊಳ್ಳುತ್ತೆ ನೋಡಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದು ಜಾಸ್ತಿ ನೀರೇ ತೋರಿಸ್ತಿದೆ, ಯಾಕಂದರೆ ನೀರು ಬಿಟ್ಕೊಳ್ತಾ ಇರುತ್ತೆ. ಸೊ ಹಾಗೇ ನೀರು ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೋಯಾ ಚಂಕ್ಸ್ ಡ್ರೈ ರೆಡಿ ಆಗೋಗುತ್ತೆ, ಆರ್ ಸೋಯಾ ಚಂಕ್ಸ್ ಪಲಾವು ರೆಡಿ ಆಗೋಗುತ್ತೆ. ಸಕ್ಕತ್ತಾಗಿರುತ್ತೆ ಮಾತ್ರ, ನಿಜವಾಗ್ಲೂ ಈ ಥರ ಮಾಡಿ ನೋಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಟೊಮೊಟೊ ಮಾತ್ರ ಮಿಸ್ ಮಾಡಬೇಡಿ. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಸೋಯಾ ಚಂಕ್ಸ್ಗೆ ಟೊಮೆಟೊ ಹಾಕಿದ್ರೆ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ ಗಾಯ್ಸ್, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.